ಹಾಯ್ ಹಲೋ ನಮಸ್ತೆ. ಎಲ್ಲರಿಗೂ ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ಏನು ಡಿಸ್ಕಷನ್ ಮಾಡೋಣ ಅಂತಂದ್ರೆ, ಹೋದ ತರಗತಿಯಲ್ಲಿ ಒಪೆಕ್ ಕುರಿತ ಅಧ್ಯಯನವನ್ನ ಮಾಡಿದ್ವಿ, ಹೌದಾ? ಇವತ್ತಿನ ತರಗತಿಯಲ್ಲಿ ಏನು ಮಾಡಮ್ಮ ಅಂತಂದ್ರೆ, ಚಂದ್ರನ ಮೇಲೆ ಒಂದು ರೌಂಡ್. ಏನಿದು ಚಂದ್ರನ ಮೇಲೆ ಒಂದು ರೌಂಡ್ ಅಂತಂದ್ರ, ಇಲ್ಲಿ ನೋಡ್ರಿ, 4 ಗಗನಯಾತ್ರಿಗಳ ಜೊತೆ ಅಮೇರಿಕದ ಆರ್ಟಿಮಿಸ್ ಯಾವ ಮಿಸ್ರಿ ಆರ್ಟಿಮಿಸ್ ಅಂತಕ್ಕಂಥ ಒಂದು ನೌಕೆ ಏನಾಗ್ತದ ಅಂತಂದ್ರ ಉಡಾಯಣ ಆಗ್ತದ. ಆರ್ಟಿಮಿಸ್ ಏನಿದು ಆರ್ಟಿಮಿಸ್ ಅಂತಂದ್ರ, ಅಮೆರಿಕದ ನಾಸಾ ಬಾಹ್ಯಾಕಾಶ ಕೇಂದ್ರ ಏನ್ ಮಾಡತ್ತದ ಅಂತಂದ್ರ ಆರ್ಟಿಮಿಸ್ ಅಂತಕ್ಕಂಥ ಒಂದು ನೌಕೆಯನ್ನ ಉಡಾಯಣ ಮಾಡತ್ತದ. ಇವತ್ತಿನ ತರಗತಿಯಲ್ಲಿ ನಾವ್ ಏನ್ ಅಧ್ಯಯನ ಮಾಡಮ್ ಅಂತಂದ್ರ, ಏನಿದು ಆರ್ಟಿಮಿಸ್, ಯಾಕೆ ಉಡಾವಣೆ ಮಾಡಾಕತ್ತಾರ, ಇದ್ರ ಉದ್ದೇಶ ಏನದ, ಪ್ರಮುಖವಾಗಿರ್ತಕ್ಕಂಥ ಗುರಿಯನ್ನ ಏನ್ ಹೊಂದದ, ಮುಂದೆ ಏನ್ ಮಾಡ್ಬೇಕಲ್ಲತ್ತಾರ ಅನ್ನೋದ್ರ ಕುರಿತು ಇವತ್ತಿನ ತರಗತಿಯಲ್ಲಿ ನಾವ್ ಏನ್ ಮಾಡಮ್ರಿ, ತಿಳ್ಕೊಳಮ್ರಿ. ಓಕೆನಾ? ಏನದರಿ ನೋಡ್ರಿ, ಸುರುವಿಗೆ ಚಂದ್ರನ ಮೇಲೆ ಒಂದು ರೌಂಡ್ ಅಂತ ಹೇಳ್ತೀವಿ. ಚಂದ್ರನ ಮೇಲೆ ಒಂದು ರೌಂಡ್ ಯಾವ್ದು ಹೊಡ್ಲಿತ್ತದ್ರಿ ಚಂದ್ರನ ಮೇಲೆ ಒಂದು ರೌಂಡ್ ಅಂತಂದ್ರ ಆರ್ಟಿಮಿಸ್ ಅಂತಕ್ಕಂಥದ್ದು. ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ, 4 ಗಗನಯಾತ್ರಿಗಳ ಜೊತೆ ಅಮೆರಿಕದ ಆರ್ಟಿಮಿಸ್ ನೌಕೆಯನ್ನ ಉಡಾವಣೆ ಮಾಡತ್ತಾರ. ಯಾವ ದೇಶದವ್ರು ಉಡಾವಣೆ ಮಾಡತ್ತಾರ್ರಿ? ಪ್ರಮುಖವಾಗಿ ಅಮೆರಿಕದವ್ರು ಉಡಾವಣೆ ಮಾಡತ್ತಾರ್ರಿ ಯಾವತ್ತು ಆರ್ಟಿಮಿಸ್ ಅಂತಕ್ಕಂಥದ್ದು. ಓಕೆನಾ? ನೆಕ್ಸ್ಟ್ ಇಲ್ಲೇನ್ ಹೇಳ್ತಾರ ನೋಡ್ರಿ, ಈ ಬಾರಿ ಚಂದ್ರನ ಮೇಲೆ ಇಳಿಯಲ್ಲ, ಕೇವಲ ರೌಂಡ್ ಅಂತಂದ್ರೆ ಈ ಆರ್ಟಿಮಿಸ್ ನೌಕೆಯಿಂದ ಉಡಾವಣೆಯನ್ನ ಮಾಡಾಕತ್ತಾರ್ರಿ. ಉಡಾವಣೆ ಮಾಡಿ ಏನ್ ಮಾಡ್ತಾರ, ಪ್ರಮುಖವಾಗಿ ಕೇವಲ ಚಂದ್ರನ ಮೇಲೆ ಕೇವಲ ರೌಂಡ್ ಹೊಡೆದು ಬರ್ತಾರ ಅಷ್ಟೇ. ಕೇವಲ ಏನ್ ಮಾಡ್ತಾರ ಅಂತ ರೌಂಡ್ ಹೊಡೆದು ಬರ್ತಾರ, ಅದಕ್ಕೆ ಚಂದ್ರನ ಮೇಲೆ ಒಂದು ರೌಂಡ್ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನೋಡ್ರಿ, ಇದೇನ ಆರ್ಟಿಮಿಸ್ ಅದಲ್ಲ, ಪ್ರಮುಖವಾಗಿ ಅಂದ್ರೆ 3 ಹಂತಗಳ ಒಂದು ಯೋಜನೆ ಆಗ್ಯದ್ರಿ ಇದು. ಯಾವುದು? ಆರ್ಟಿಮಿಸ್. ಹೌದಾ? ಇಲ್ಲಿ ಕೊಟ್ಟಾರ ನೋಡ್ರಿ, ಆರ್ಟಿಮಿಸ್ ಅಂದ್ರೆ ಏನ್ರಿ ಮೇಡಮ್, ಇಲ್ಲಿ ನೋಡ್ಕೊತಾ ಹೋಗಮ್ರಿ. ಏನಿದು ಆರ್ಟಿಮಿಸ್? ಆರ್ಟಿಮಿಸ್ ಎಂಬುದು ಮನುಷ್ಯನನ್ನ ಪುನಃ ಚಂದ್ರನಲ್ಲಿ ಕಳಿಸಕ್ಕೆ ನಾಸಾ ಹಾಕಿಕೊಂಡಿರ್ತಕ್ಕಂಥ ಒಂದು ಏನದರಿ 3 ಹಂತದ ಪ್ರಮುಖವಾಗಿ ಯೋಜನೆ ಏನದರಿ. ಯಾವ್ದು ಹಾಕಿಕೊಂಡದಂತ ಹೇಳ್ತಾರ್ರಿ ಅವರು? ನಾಸಾ. ಇದು ನಾಸಾ ಅಂತಕ್ಕಂಥ ಬಾಹ್ಯಾಕಾಶ ಕೇಂದ್ರ ಯಾವ ದೇಶದ ಅಂತಂದ್ರ ಅಮೆರಿಕ ದೇಶದ ರೀ. ಅದು ಹಾಕಿಕೊಂಡಿರ್ತಕ್ಕಂಥ ಏನದ ಅಂತಂದ್ರ 3 ಹಂತದ ಒಂದು ಯೋಜನೆ ಅದರಿ. ಯಾವುದು? ಆರ್ಟಿಮಿಸ್ ಅಂತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಏನಾಗ್ತದ ಅಂತಂದ್ರ, ಮೊದಲ ಹಂತ ಯೋಜನೆ ಇರ್ತದ್ರಿ 2022ಕ್ಕೆ. ಈಗಾಗ್ಲೇ ಏನ್ ಮಾಡ್ಯಾರ ಅಂತಂದ್ರ 2022ರಲ್ಲಿ ಏನ್ ಮಾಡ್ಯಾರ ಅಂತಂದ್ರ, ಮೊದಲ ಹಂತದ ಯೋಜನೆನ ಅಂದ್ರೆ ಆರ್ಟಿಮಿಡಿಸ್ 1 ಅಂತ ಹೇಳಿ, ಮೊದಲ ಹಂತದ ಯೋಜನೆ 2022ರಲ್ಲಿ ಆರ್ಟಿಮಿಡಿಸ್ 1 ಅಂತ ಹೇಳಿ ಏನ್ ಮಾಡ್ಯಾರ ಅಂತಂದ್ರ, ಅವ್ರೇನ್ ಮಾಡ್ಯಾರ, ಓರಿಯನ್ ನೌಕೆ ಮೂಲಕ SLS ಅಂತಕ್ಕಂಥ ಒಂದು ರಾಕೆಟ್ ಅನ್ನ ಬಳಸ್ಕೊಂಡು ಏನ್ ಮಾಡ್ಯಾರ ಅಂತಂದ್ರ ಉಡಾವಣೆಯನ್ನ ಮಾಡ್ಯಾರ್ರಿ. ಹೌದಾ? ಅದು ಹೆಂಗಿತ್ತು ಅಂತಂದ್ರ, ಮಾನವರಹಿತವಾಗಿ ಚಂದಿರನನ್ನ ಒಂದು ಸುತ್ತು ಹಾಕಿಕೊಂಡು ಬಂದದಂತ್ರಿ. ಎಷ್ಟಕ್ಕ? 2022ಕ್ಕ. ನಾ ಮೊದ್ಲೇ ಏನ್ ಹೇಳಿದ್ ನಿಮ್ಗ, ಆರ್ಟಿಮಿಡಿಸ್ ಅಂತಕ್ಕಂಥದ್ದು ಪ್ರಮುಖವಾಗಿ 3 ಹಂತದ ಯೋಜನೆ ಆಗ್ಯದ ಅಂತ ಹೇಳಿದ್ದ. ಈ ಮೊದಲನೇ ಯೋಜನೆ 2022ಕ್ಕ ಆರ್ಟಿಮಿಸ್ 1 ಅಂತಕ್ಕಂಥದ್ದು ಏನ್ ಮಾಡ್ಯಾರ, ಓರಿಯನ್ ನೌಕೆಯನ್ನ SLS ಅಂತಕ್ಕಂಥ ಒಂದು ರಾಕೆಟ್ ಅನ್ನ ಬಳಸಿ ಉಡಾವಣೆಯನ್ನ ಮಾಡ್ಯಾರ. ಅದು ಹೆಂಗಿತ್ತು ಅಂತಂದ್ರ, ಮಾನವರಹಿತವಾಗಿ ಅಂತಂದ್ರೆ ಕೇವಲ ರಾಕೆಟ್ ಹೋಗ್ಯದ್ರಿ. ರಾಕೆಟ್ ಹೋಗಿ ಏನ್ ಮಾಡ್ಯದ ಅಂತಂದ್ರ ಈ ಚಂದ್ರನ ಸುತ್ತ ಒಂದ್ ರೌಂಡ್ ಹೊಡ್ಕೊಂಡ್ಕೆ ಬಂದ್ಬಿಟ್ಟದ್ರಿ. ಆಯ್ತಾ? ಚಂದ್ರನ ಸುತ್ತ ಏನ್ ಮಾಡದ್ರಿ, ಬರೀ ಒಂದ್ ರೌಂಡ್ ಹೊಡ್ಕೊಂಡ್ ಬಂದದ. ಎಷ್ಟಕ್ಕ? 2022ಕ್ಕ. ನೋಡ್ರಿ, ಅದ್ರ ಯಶಸ್ಸಿನ ಮುಂದೆ ಹುರುಪಿನಲ್ಲಿ ಏನ್ ಮಾಡ್ತದಂತಂದ್ರ ಎರಡನೇ ಯೋಜನೆ ಅಂತಂದ್ರ ಆರ್ಟಿಮಿಸ್ 2 ಅಂತ ಹೇಳಿ. ಅವ ಈಗೇನ್ ಮಾಡ್ಬೇಕಲ್ಲತ್ತಾರ, 4 ಜನ ಸಾಹಸಿಗಳನ್ನ ಇದೇ ಓರಿಯನ್ ನೌಕೆಯಲ್ಲಿ ಏನ್ ಮಾಡ್ಬೇಕಂತಂದ್ರೆ ಚಂದಿರನತ್ತ ಕಳಿಸ್ಬೇಕು ಅಂತ ಹೇಳಿ ಏನ್ ಮಾಡ್ಬೇಕಂದ್ರೆ ಎಲ್ಲಾ ಪೂರ್ವ ಸಿದ್ಧತೆಗಳನ್ನ ಅವ್ರ ಏನ್ ಮಾಡ್ಕೊಂಡಾರ. ಓಕೆನಾ? ಎಲ್ಲಾ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡಿರುವುದನ್ನ ಕಂಡು ಬರ್ತದ. ಎಲ್ಲವೂ ಪೂರ್ವ ನಿಗದಿಯಂತೆ ನಡೆದದ. ಅದೇ ರೀತಿಯಾಗಿ ಏಪ್ರಿಲ್ 1ರ ಸಂಜೆ ನೌಕೆ ಅಂತಂದ್ರೆ ಇಲ್ಲಿ ನಮ್ಮ ಕಡೆ ನಮ್ದು ಅಮೆರಿಕದ್ದು ನಮ್ದು ಸಮಯದ ಕಾಲಮಾನ ಚೇಂಜ್ ಆಗ್ತದ್ರಿ.
ಏಪ್ರಿಲ್ 2 ಬೆಳಗಿನ ಜಾವದಾಗ 3:54 ಉಡಾವಣೆ ನಡೆಯಲಿದೆ ಅಂತ ಹೇಳ್ತೀವಿ. 2ನೇ ಹಂತದ ಯೋಜನೆ ಇದು. ಇನ್ನ 3ನೇ ಹಂತದ ಯೋಜನೆದಾಗ ಏನ್ ಮಾಡ್ತಾರೆ ಪ್ರಮುಖವಾಗಿ ಅಂತಂದ್ರ, ಪ್ರಮುಖವಾಗಿ 3ನೇ ಹಂತದ ಯೋಜನೆದಾಗ ಏನ್ ಮಾಡೋರದಾರ ಅಂತಂದ್ರ, ಈ ಚಂದ್ರನ ಮೇಲೆ ಸಾಹಸಿಗಳನ್ನ ಕಳಿಸಿ ಅವ್ರು ಏನ್ ಅಂದ್ರೆ ಗಗನಯಾತ್ರಿಗಳನ್ನ ಮನುಷ್ಯರನ್ನ ಕಳ್ಸಿರ್ತಾರ್ರಿ, ಮಾನವರನ್ನ ಕಳಿಸಿ ಇದ್ರದ್ದು ರೌಂಡ್ ಹೊಡ್ಕೊಂಡ್ ಬರ್ಬೇಕ್ರಿ ಅವ್ರು. ಅಂದ್ರೆ ಈ ಚಂದ್ರನ ಮೇಲೆ ಇರ್ತಕ್ಕಂಥ ವಾತಾವರಣ ಹೆಂಗದ, ಅನುಕೂಲಕರವಾಗಿದೇನಾ ಇಲ್ವಾ ಅನ್ನೋದು ತಿಳಿದುಕೊಳ್ಳೋದೇ ಇದ್ರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಅದ ರೀ. ಇದ್ರ ಗುರಿ ಏನದ ಅಂತಂದ್ರ ಚಂದ್ರನ ಮೇಲ ಅಂದ್ರೆ ಒಟ್ಟಿಲಿ ಚಂದ್ರನ ಮೇಲೆ ಮನುಷ್ಯ ಏನ್ ಮಾಡ್ಕೊಂಡ್ ಬರ್ಬೇಕು ಅಂತಂದ್ರ ಒಂದ್ ರೌಂಡ್ ಹೊಡ್ಕೊಂಡ್ ಬರ್ಬೇಕ್ರಿ. ಅಲ್ಲಿ ವಾತಾವರಣ ಹೆಂಗದ ಚೆನ್ನಾಗ್ಯದನ ಅಂತ ತಿಳ್ಕೊಂಡ್ ಬರೋದಕ್ಕಂತಕ್ಕಂಥದ್ದು ಒಂದು ಉದ್ದೇಶವನ್ನ ಹೊಂದಿರತಕ್ಕಂಥದ್ದು ಇದು ಪ್ರಮುಖವಾಗಿ ಕಂಡು ಬರ್ತದ. ನೆಕ್ಸ್ಟ್ ನೋಡ್ರಿ, ಗೊತ್ತಾಯ್ತಾ ಏನು ಆರ್ಟಿಮಿಸ್ ಅಂತಕ್ಕಂಥ ನೌಕೆ ಉಡಾವಣೆ ಮಾಡವ್ರ ಯಾರ್ರೀ, ನಾಸಾದವರು. ಅಂದ್ರೆ ನಾಸಾ ಕಂಡು ಬರೋದಿಲ್ರಿ, ಅಮೆರಿಕ ದೇಶದಲ್ಲಿ ಕಂಡು ಬರ್ತದ. ನಾ ಮತ್ತೆ ನಾಸಾದ ಬಗ್ಗೆನೇ ಹೇಳ್ತೀನಿ ನಿಮ್ಗ. ಇಲ್ಲಿ ಪ್ರಮುಖವಾಗಿ ಏನಾಗ್ತದ ಅಂತಂದ್ರ, ಆರ್ಟಿಮಿಸ್ ಅಂತಂದ್ರೆ ಏನು ಅಂತಂದ್ರ, ಆರ್ಟಿಮಿಸ್ ಅಂತಕ್ಕಂಥದ್ದು ಪ್ರಮುಖವಾಗಿ 3 ಹಂತದ ಯೋಜನೆ ಅದ. ಮೊದಲನೇ ಹಂತದ ಯೋಜನೆದಾಗ ಏನ್ ಮಾಡ್ಯಾರ ಅಂತಂದ್ರ SLS ಅಂತಕ್ಕಂಥ ರಾಕೆಟ್ ಅನ್ನ ಬಳಸ್ಕೊಂಡು ಓರಿಯನ್ ಅಂತಕ್ಕಂಥ ನೌಕೆಯಿಂದ ಉಡಾವಣೆ ಮಾಡ್ಯಾರ. ಹೋಗಿ ಏನ್ ಮಾಡ್ಯಾರ ಅಂತಂದ್ರೆ ಚಂದ್ರನ ರೌಂಡ್ ಪಡಿಸ್ಕೊಂಡ್ ಬಂದಾರ. ಇನ್ನು 2ನೇ ಹಂತದ ಯೋಜನೆಯಲ್ಲಿ ಏನ್ ಮಾಡೋರು ಇದ್ದಾರ ಅಂತಂದ್ರ, ಮನುಷ್ಯರನ್ನ ಎಲ್ಲಿ ಕಳಿಸ್ಬೇಕಲ್ಲತ್ತಾರ್ರಿ, ಈಗ ಮನುಷ್ಯರನ್ನ ಎಲ್ಲಿ ಕಳಿಸ್ಬೇಕು ಅನ್ನೋ ಉದ್ದೇಶ ಅದ ಅಂತಂದ್ರೆ ಚಂದ್ರನ ಮೇಲೆ ಒಂದ್ ರೌಂಡ್ ಹೊಡ್ಸ್ಕೊಂಡ್ ಬರ್ಬೇಕು ಅಂತದ. ಇಲ್ಲಿ ನೋಡ್ರಿ 50 ವರ್ಷ ಎಷ್ಟ್ರಿ, 50 ವರ್ಷ ಆದ ಬಳಿಕ ಚಂದ್ರನ ಮೇಲೆ ಮಾನವ ಕಳಿಸ್ಬೇಕಂತಕ್ಕಂಥ ಉದ್ದೇಶವನ್ನ ಹೊಂದಿರತಕ್ಕಂಥದ್ದು ನಮಗಿಲ್ಲಿ ಪ್ರಮುಖವಾಗಿ ಏನಾಗ್ತದ ಅಂತಂದ್ರ ಕಂಡು ಬರ್ತದ್ರಿ. ನೋಡ್ರಿ ಇಲ್ಲೇನದ, ಏನೇನು ಮಾಡಲಿದ್ದಾರೆ, ಕಳಿಸ್ಲಿಕತ್ತಾರ್ರಿ, ಏನ್ ಮಾಡೋರದರಿ ಕಳಿಸಿ ಅಂತ ಗೊತ್ತಾಗ್ಬೇಕಂದ್ರ ಸುಮಾರು 10 ದಿನಗಳ ಕಾಲ, ಎಷ್ಟು ದಿನಗಳ ಕಾಲ, 10 ದಿನಗಳ ಕಾಲ ಪ್ರಯಾಣದಲ್ಲಿ ಯಾತ್ರಿಕರು ಅಲ್ಲಿನ ಸುರಕ್ಷತೆಯ ಕುರಿತು ಅನೇಕ ಪರೀಕ್ಷೆ ಮಾಡಲಿದ್ದಾರೆ. ಅಲ್ಲಿ ಹೆಂಗದ, ಯಾವ ರೀತಿ ಸುರಕ್ಷತೆ ಅದ ಅಂತಂಬುದನ್ನ ಪರೀಕ್ಷೆಯನ್ನ ಮಾಡ್ಲಾಗ್ತಾರೆ. ವಿವಿಧ ಯಂತ್ರೋಪಕರಣಗಳ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡತ್ತಾರ. ಅಲ್ಲಿ ಯಾವ ರೀತಿ ಆಗ್ಯದ, ಇದು ಬಹಳ ಅಂದ್ರೆ ಬಳಕೆಗೆ ಅನುಗುಣವಾಗಿದೆಯೇ ಇಲ್ಲ ಅಂತಕ್ಕಂಥದ್ದು ಪ್ರಮುಖವಾಗಿ ಏನ್ ಮಾಡ್ತಾರಂತಂದ್ರ ಪರೀಕ್ಷೆಯನ್ನ ಮಾಡೋರಿದಾರ. ಇದ್ರ ಪ್ರಮುಖ ಉದ್ದೇಶನೇ ಅದೇ ಆಗ್ಯದ್ರಿ. ನೆಕ್ಸ್ಟ್ ಇದು ಆರ್ಟಿಮಿಸ್ ಅಂತಕ್ಕಂಥದ್ದು ಏನದಲ್ರಿ, ಆರ್ಟಿಮಿಸ್ ಅಂತಕ್ಕಂಥದ್ದು ಗ್ರೀಕ್ ದೇವತೆಯ ಒಂದು ಹೆಸರಾಗಿದೆ ಅಂತ್ರಿ. ಇದ್ರ ಹಿನ್ನೆಲೆ ಏನದ ಅಂತಂದ್ರ, ಆರ್ಟಿಮಿಸ್ ಅಂತಕ್ಕಂಥದ್ದು ಏನದರಿ, ಗ್ರೀಕ್ ದೇವತೆ ಹೆಸರದರಿ. ಇನ್ನೂ ಒಂದ್ ಕಡೆ ನಾವು ಕೆಲವೊಂದು ಉಪಗ್ರಹಗಳು ಅವರಿ, ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದು ನಾಟಕದ ಬಂದಿರತಕ್ಕಂಥ ಕ್ಯಾರೆಕ್ಟರ್ ಹೆಸರುಗಳನ್ನ ಇಟ್ಟಾರ. ಅದೇ ರೀತಿಯಾಗಿ ಇದೇನದಲ್ರಿ, ಆರ್ಟಿಮಿಸ್ ಅಂತಕ್ಕಂಥದ್ದು ಗ್ರೀಕ್ ದೇವತೆಯ ಹೆಸರಾಗಿದೆ ಅಂತ ಹೇಳ್ತಾರ. ಅಷ್ಟೇ ಅಲ್ಲ, ಅಪೋಲೋ ಸಹೋದರಿ ಅಂದ್ರ ಆರ್ಟಿಮಿಸ್ ಅಂತ ಹೇಳ್ತಾರ. ಅಂತಂದ್ರೆ ಅವಾಗ ಗ್ರೀಕರ ಕಾಲದಲ್ಲಿ ಕೂಡ ಮುಖ್ಯವಾಗಿ ಏನಂದ್ರೆ ಬ್ರಹ್ಮ ದೇವತೆ, ಅರಣ್ಯ, ಪ್ರಕೃತಿಯನ್ನ ಪೂಜೆ ಮಾಡ್ತಾ ಇದ್ರು ಇವರು. ಹೌದಾ, ವೇದಗಳ ಕಾಲದಲ್ಲಿ, ಆರ್ಯರ ಕಾಲದಲ್ಲಿ ಪ್ರಮುಖವಾಗಿ ಪ್ರಕೃತಿಗಳನ್ನ ಪೂಜೆ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಆರ್ಟೆಮಿಸ್ ಅಂತಂದ್ರೆ ಏನು, ಗ್ರೀಕ್ ದೇವತೆ ಹೆಸರು ಅಂತ ನಾವು ಇಲ್ಲಿ ನೋಡ್ತೀವಿ. ಅಷ್ಟೇ ಅಲ್ಲ, ಅಪೋಲೋನ ಸಹೋದರಿ ಅಂತ ಹೇಳ್ತಾರ. ಹೌದಾ, ಈ ಹಿಂದೆ ಏನು ಆಗಿತ್ತು ಅಂತಂದ್ರ ನಾಸಾ ಸಂಸ್ಥೆ ರೀ, ನಾಸಾ ಸಂಸ್ಥೆ ಹಿಂದೆ ತನ್ನ ಪ್ರಥಮ ಚಂದ್ರಯಾನ ಯೋಜನೆಯಲ್ಲಿ ಏನ್ ಮಾಡ್ತಾನೆ, ನೀಲ್ ಆರ್ಮ್ಸ್ಟ್ರಾಂಗ್ ಅವರೇನು ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಅಂತ ಹೇಳ್ತೀವಲ್ಲ ನಾವು, ಆ ಟೈಮಿಗೆ ಏನ್ ಮಾಡಿದ್ರು ಅಂತಂದ್ರೆ ಅಪೋಲೋ ಅಂತಕ್ಕಂಥ ಹೆಸರನ್ನೇ ಇಟ್ಟಿದ್ರು ಅಂತ ಅನ್ನೋದನ್ನ ಕೂಡ ನಾವು ಇಲ್ಲಿ ತಿಳ್ಕೊಳ್ತೀವಿ. ನೆಕ್ಸ್ಟ್ ನೋಡ್ರಿ, ಸುರಕ್ಷತೆಯ ಪರೀಕ್ಷೆ ಅಂತ ಹೇಳ್ತಾರೆ. ಏನ್ರಿ ಇದು ಮೇಡಮ್, ಇದು ಸುರಕ್ಷತೆಯ ಪರೀಕ್ಷೆ ಅಂತಂದ್ರ ಭೂದಕ್ಷೆಯನ್ನ ದಾಟಿ ಆಗಸದ ಆಳಕ್ಕೆ ಮೇಲೆ ಹೋದಂತೆಲ್ಲ ಏನಾಗ್ತದ ಅಂತಂದ್ರ ಮನುಷ್ಯನ ದೇಹ ಮನಸ್ಸಿಗೆ ಅಂದ್ರೆ ವಾತಾವರಣದ ಪ್ರತಿಕೂಲವಾಗುತ್ತಾ ಹೋಗ್ತದ. ಅಂತಂದ್ರಿ ಭೂಮಿಯ ಮೇಲಿನ ವಾತಾವರಣಕ್ಕೂ ಚಂದ್ರನ ಮೇಲಿನ ವಾತಾವರಣಕ್ಕೂ ಡಿಫ್ರೆನ್ಸ್ ಅದ ರೀ, ವ್ಯತ್ಯಾಸಗಳನ್ನ ಕಾಣ್ತಾ ಹೋಗ್ತೀವಿ. ಹಾಗಾಗಿ ಬಾಹ್ಯಾಕಾಶದಲ್ಲಿ ಸಾಹಸಗಳಿಗೆ ಸಹಾಯವಾಗುವಂಗ ಏನ್ ಮಾಡ್ತಾರ ಅಂತಂದ್ರ ಅವ್ರದ್ದು ಅನಾರೋಗ್ಯವನ್ನಾಗಿರ್ಬೋದು, ಅವ್ರ ಆರೋಗ್ಯವಾಗಿದ್ದಾರೋ ಇಲ್ಲೋ, ಅವ್ರ ಬಳಿ ಯಾವ ರೀತಿಯಾದ ಒಂದು ಬದಲಾವಣೆಗಳನ್ನ ಕಾಣ್ತೀವಿ ಅನ್ನೋದ್ ಕೆಲವೊಂದು ಪರೀಕ್ಷೆಗಳನ್ನ ಕೂಡ ಉಪಕರಣಗಳನ್ನ ಕೊಟ್ಟು ಕಳಿಸ್ತಾರ್ರಿ. ಇಲ್ಲಿ ನೋಡ್ರಿ, ಲಾಲಾರಸದ ಪರೀಕ್ಷೆ. ಯಾವ ಪರೀಕ್ಷೆ ಮಾಡ್ತಾರ್ರಿ, ಲಾಲಾರಸದ ಪರೀಕ್ಷೆ. ಏನ್ ಮಾಡ್ತಾರ ಗಗನಯಾತ್ರಿಗಳಂತಂದ್ರ, ಇಲ್ಲಿ ನೋಡ್ರಿ ಲಾಲಾರಸದ ಪರೀಕ್ಷೆ ಅಂತ ಹೇಳ್ತಾರ. ಭೂಮಿ ಬಿಡುವ ಮುನ್ನ ಅಂತಂದ್ರ ಯಾನದ ವೇಳೆ ಹೋಗೋದಕ್ಕಿಂತ ಮುಂಚಿತವಾಗಿನ ಏನ್ ಮಾಡ್ತಾರ ಅಂತಂದ್ರ ಅವ್ರಿಗೆ ಲಾಲಾರಸ ಅಂತಂದ್ರೆ ಏನ್ರಿ, ಜೊಲ್ಲು. ನಮ್ಮ ಭಾಷಾದಾಗ ಹೇಳ್ಬೇಕಂತಂದ್ರ ಜೊಲ್ಲು ಅಂದ್ರೆ ಲಾಲಾರಸದ ಪರೀಕ್ಷೆ ಮಾಡಿ ಕಳಿಸ್ತಾರ. ಹೋಗಿ ಅಂದ್ರೆ ಚಂದಿರನ ಸುತ್ತಿ ಬಂದ ಬಳಿಕ ಹೋಗಿ ಬಂದ ನಂತರನು ಏನ್ ಮಾಡ್ತಾರ ಅವ್ರಿಗೆ ಅಂತಂದ್ರ ಅಲ್ಲಿ ಕೂಡ ಏನ್ ಮಾಡ್ತಾರ ಅಂತಂದ್ರೆ ಪ್ರಮುಖವಾಗಿ ಲಾಲಾರಸದ ರಾಸಾಯನಿಕ ಸಂಯೋಜನ ಅದರ ಬದಲಾವಣೆಗಳನ್ನ ಪರೀಕ್ಷೆ ಮಾಡುವ ಸಲುವಾಗಿ ಏನ್ ಮಾಡ್ತಾರ ಅಂತಂದ್ರೆ ಲಾಲಾರಸವನ್ನ ಕೂಡ ಪರೀಕ್ಷೆ ಮಾಡ್ತಾರ.
ತಿಳಿತ್ರಿ? ಅರ್ಥ ಆಗ್ಲತ್ತದನ್ನ ಹೇಳಿತದಂತ ಅನ್ಕೊಂಡಿನಿ. ಹೋಗೋದಕ್ಕಿಂತ ಮುಂಚೆ ಅಂದ್ರ ಅವ್ರಿಗೆ ಕಳ್ಸೋದಕ್ಕಿಂತ ಮುಂಚೆನೆ ಏನ್ ಮಾಡ್ತಾರ ಅಂತಂದ್ರ ಲಾಲಾರಸದ ಪರೀಕ್ಷೆನ ಮಾಡ್ತಾರ. ಹೋಗಿ ಬಂದ್ ಬಳಕನು ಕೂಡ ಅವ್ರಿಗೆ ಲಾಲಾರಸದ ಪರೀಕ್ಷೆಯನ್ನ ಮಾಡ್ತಾರ. ಅದರಲ್ಲಿ ಏನು ರಾಸಾಯನಿಕ ಬದಲಾವಣೆಗಳಲ್ಲಿ ವ್ಯತ್ಯಾಸಗಳನ್ನ ಏನ್ ಕಾಣ್ತೀವಿ ಎಂಬುದನ್ನ ಪತ್ತೆ ಹಚ್ಚೋ ಸಲುವಾಗಿ ಮಾಡ್ತಾರ್ರಿ. ನೆಕ್ಸ್ಟ್ ನೋಡ್ರಿ, ಆರ್ಚರ್ ಅಂತಕ್ಕಂಥದ್ದು ಏನ್ರಿ? ಆರ್ಚರ್ ಅಂತಂದ್ರ ಏನಲ್ಲ, ಆರ್ಚರ್ ಅಂತಂದ್ರ ಒಂದು ರೀತಿ ಡಿಜಿಟಲ್ ಕೈ ಗಡಿಯಾರ ನಾವೆಲ್ಲ ಹಾಕೋತೀವಲ್ರಿ, ಡಿಜಿಟಲ್ ಗಡಿಯಾರ ಅದ ರೀ. ಈ ರೀತಿ ಒಂದು ಉಪಕರಣವನ್ನ ಅವರಿಗೆ ಯಾನಿಗಳಿಗೆ ಕೊಟ್ಟು, ಅಂದ್ರೆ ಮನುಷ್ಯರಿಗೆ ಯಾರು ಚಂದ್ರಯಾನ ಮಾಡ್ತಿರ್ತಾರಲ್ಲ ಅವ್ರಿಗೆ ಕೊಟ್ಟು, ಅವ್ರಿಗೆ ಏನ್ ಮಾಡ್ತದ ಆರ್ಚರ್ ಅಂತಂದ್ರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವಾಗಿರ್ತಕ್ಕಂಥ ಆರೋಗ್ಯವನ್ನ ಗಮನಿಸ್ತದ್ರಿ. ಅಂದ್ರೆ ಅವ್ರು ಹೋದ್ ಬೆಳಕ ಅವ್ರು ಆರೋಗ್ಯವಾಗಿದ್ದಾರೋ ಇಲ್ಲೋ, ದೈಹಿಕವಾಗಿ ಮಾನಸಿಕವಾಗಿ ಅಷ್ಟೇ ಅಲ್ಲ, ಅವ್ರು ನಿದ್ರೆಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳನ್ನಾಗಿರ್ಬೋದು, ಮಾನಸಿಕ ಸ್ಥಿತಿಗಳನ್ನ ಕುರಿತು ಯಾವ್ದು ತಿಳಿಸ್ತದ ಅಂತಂದ್ರ ಆರ್ಚರ್ ಅಂತಕ್ಕಂಥದ್ದು. ಇದು ಏನದ ಅಂತಂದ್ರೆ ಪ್ರಮುಖವಾಗಿ ಒಂದು ಡಿಜಿಟಲ್ ಗಡಿಯಾರ ಅದ ರೀ. ಕಾಣತದ ನೋಡ್ರಿ, ಡಿಜಿಟಲ್ ಗಡಿಯಾರ ಅದ. ಇದೇನ್ ಮಾಡ್ತದ ಅಂತಂದ್ರ ಅಲ್ಲಿ ಅವ್ರು ಹೋದ್ ಬಳಕ ಅವ್ರದ್ದು ನಿದ್ರೆಯಲ್ಲಾಗಿರ್ತಕ್ಕಂಥ ವ್ಯತ್ಯಾಸಗಳಾಗಿರ್ಬೋದು, ಅವ್ರ ಆರೋಗ್ಯ, ಅವರು ದೈಹಿಕವಾಗಿ ಹೇಗಿದ್ದಾರೆ, ಮಾನಸಿಕವಾಗಿ ಹೇಗಿದ್ದಾರೆ, ಅಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನು ಕುರಿತು ಅಂದ್ರೆ ಆರೋಗ್ಯವಾಗಿದ್ದಾರೋ ಇಲ್ಲೋ ಎಂಬುದನ್ನ ಕುರಿತು ಯಾವತ್ತು ತಿಳಿಸ್ತದ ಅಂತಂದ್ರೆ ಪ್ರಮುಖವಾಗಿ ಆರ್ಚರ್ ಅಂತಕ್ಕಂಥ ಒಂದು ಡಿಜಿಟಲ್ ಗಡಿಯಾರವನ್ನ ತಿಳಿಸ್ತದ್ರಿ. ನೆಕ್ಸ್ಟ್ ನೋಡ್ರಿ, ಅವತಾರ ಅಂತ ಹೇಳಿ ಕಾಣತ್ತದಿಲ್ರಿ. ಅವತಾರ ಹೆಂಗದರಿ? ಸೇಮ್ ಪೆನ್ ಡ್ರೈವ್ ಇದ್ದಷ್ಟು ಅದ ರೀ. ಓಕೆನಾ? ಪೆನ್ ಡ್ರೈವ್ ಇದ್ದಷ್ಟು ಅದ, ನೋಡ್ಲಿಕ್ಕೂ ಸೇಮ್ ಪೆನ್ ಡ್ರೈವ್ ಇದ್ದಂಗೆ ಅದ ರೀ. ಇದೇನ್ ಮಾಡ್ತದ ಅಂತಂದ್ರೆ ಪೆನ್ ಡ್ರೈವ್ ಗಾತ್ರದ ಚಿಪ್ಗಳ ಮೇಲೆ ಏನ್ ಮಾಡಿರ್ತಾರ ಅಂತಂದ್ರ ಗಗನಯಾತ್ರಿಗಳ ಅಸ್ಥಿ ಮಜ್ಜೆ, ಬೋನ್ ಮ್ಯಾರೋ ಅಂತ ಕರಿತೀರಿ, ಜೀವಕೋಶಗಳನ್ನ ವಿಶೇಷ ತಂತ್ರಜ್ಞಾನದಿಂದ ಸಂಗ್ರಹಿಸ್ತಾರ. ಯಾಕ್ರಿ ಮೇಡಮ್ ಅಂತಂದ್ರ ಅಲ್ಲಿ ಅಪಾಯಕಾರಿ ಇರ್ತಕ್ಕಂಥ ಒತ್ತಡಗಳು ಮನುಷ್ಯನ ಅಂಗಾಂಶದ ಮೇಲೆ ಎಂತ ಪ್ರಭಾವ ಬೀರಬಹುದು ಎಂಬುದರ ಅಧ್ಯಯನಕ್ಕಾಗಿ ಏನ್ ಮಾಡ್ತಾರ ಅಂತಂದ್ರ ಅವತಾರ ಅಂತಕ್ಕಂಥದ್ದು ಒಂದು ಏನದ ಅಲ್ರಿ, ಇದು ಒಂದು ಏನಂತೀವಿ ಪೆನ್ ಡ್ರೈವ್ ಗಾತ್ರದ ರೀ. ಇಷ್ಟೇ ಅದ ಪೆನ್ ಡ್ರೈವ್ ಗಾತ್ರದ್ದು. ಅದನ್ನ ಏನ್ ಮಾಡ್ತಾರ ಅಂತಂದ್ರ ಬಾಹ್ಯಾಕಾಶಕ್ಕೆ ಕಳಿಸ್ತಾರ್ರಿ. ಕಳಿಸಿ ಏನ್ ಮಾಡ್ತಾರ, ಅಲ್ಲಿ ಕೆಂಪು ರಕ್ತ, ಬಿಳಿ ರಕ್ತ ಕಣಗಳು ಅಂತಂದ್ರೆ ಒಟ್ಟಾಗಿ ಮನುಷ್ಯನ ಮೇಲೆ ಯಾವ ರೀತಿಯ ಪ್ರಭಾವ ಬೀಳ್ತದ ಎಂಬುದನ್ನ ಏನ್ ಮಾಡ್ತದ ಅಂತಂದ್ರೆ ಇಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದು. ಇಷ್ಟು ಪ್ರಮುಖವಾಗಿ ಇದು ಏನದ ಅಲ್ರಿ, ಆರ್ಟಿಮಿಸ್ ನ ಪ್ರಮುಖವಾಗಿರ್ತಕ್ಕಂಥ ನೌಕೆಯನ್ನ ಉಡಾಯಣ ಮಾಡ್ತಕ್ಕಂಥದ್ದು. ಯಾವ ದೇಶ ಮಾಡತ್ತದ ಅಂತ ಹೇಳಿದ್ನಿ? ನಾಸಾ ಮಾಡತ್ತದ. ಯಾವ ರಾಕೆಟ್ ಅನ್ನ ಬಳಸಲಾಗತ್ತಾರ ಅಂತಂದ್ರ SLS ಅಂತಕ್ಕಂಥ ರಾಕೆಟ್ ಅನ್ನ ಬಳಸಿ, SLS ಭೀಮದೇಹಿ ರಾಕೆಟ್ ಅಂತಕ್ಕಂಥದನ್ನ ಬಳಸಿ ಅಮೆರಿಕ ದೇಶ ಏನ್ ಮಾಡತ್ತದಂದ್ರ ಆರ್ಟಿಮಿಸ್ ನೌಕೆಯನ್ನ ಉಡಾಯಣ ಮಾಡತ್ತದ. ಇಲ್ಲಿ ಏನ್ ಕೇಳ್ತಾರ ಪ್ರಶ್ನೆ ಎಕ್ಸಾಮ್ ನಲ್ಲಿ ಅಂತಂದ್ರ, ಅಮೆರಿಕ ದೇಶದ ನಾಸಾ ಆರ್ಟಿಮಿಸ್ ಅನ್ನ ಉಡಾವಣೆ ಮಾಡತ್ತದ ಅಥವಾ ಯಾವ ನೌಕೆಯನ್ನ ಉಡಾವಣೆ ಮಾಡತ್ತದ ಅಂತ ಕೇಳ್ಬೋದು. ಯಾವ ರಾಕೆಟ್ ಅನ್ನ ಬಳಸಿ ಉಡಾವಣೆ ಮಾಡ್ಲಾಗತ್ತಾರ ಅಂತ ಕೇಳ್ಬೋದು. ಅದ್ರ ಪ್ರಮುಖವಾಗಿ ಗುರಿ ಏನದ, ಅದ್ರ ಉದ್ದೇಶ ಏನದ, ಯಾಕೆ ಉಡಾವಣೆ ಮಾಡ್ತಾರ ಅಂತದನ್ನ ತಿಳ್ಕೊಬೇಕು. ಹೌದಾ? ನೆಕ್ಸ್ಟ್ ನೋಡ್ರಿ, ಅಮೆರಿಕ ದೇಶದ್ದು ನಾಸಾ ಬಾಹ್ಯಾಕಾಶ ಕೇಂದ್ರದ ಅಂತ ಹೇಳಿದೆ ನಿಮ್ಗ. ಹೌದಾ? ಅಂದ್ರೆ ನಾಸಾ ಏನ್ರಿ ಮೇಡಮ್? ಇದು ಒಂದು ಅಮೆರಿಕ ದೇಶದ ಕಂಡು ಬಂದಿರತಕ್ಕಂತ ಒಂದು ಬಾಹ್ಯಾಕಾಶ ಕೇಂದ್ರ ರೀ. ನಮ್ಮಲ್ಲಿ ಯಾವ್ದು ಕಂಡು ಬರ್ತದ್ರಿ? ಇಸ್ರೋ ಬರ್ತದಲ್ರಿ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳಿ. ನಮ್ದು ಭಾರತದಲ್ಲಿ ಹೆಂಗ್ ಕಂಡು ಬರ್ತದಲ್ಲ ಅದೇ ರೀತಿಯಾಗಿ ನಾಸಾ ಅಂತಕ್ಕಂಥ ಒಂದು ಬಾಹ್ಯಾಕಾಶ ಕೇಂದ್ರದ ಒಂದು ಎಲ್ಲಿ ಕಂಡು ಬರ್ತದ ಅಂತಂದ್ರ ಅಮೆರಿಕದಲ್ಲಿ ಕಂಡು ಬರ್ತದ್ರಿ. ಏನಿದು ನಾಸಾ ಅಂತಂದ್ರ ನ್ಯಾಷನಲ್ ಏರೋನಾಟಿಕ್ಸ್ ಸ್ಪೇಸ್ ಆರ್ಗನೈಸೇಷನ್ ಅಡ್ಮಿನಿಸ್ಟ್ರೇಷನ್. ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಕಾಣ್ತೀವ್ರಿ. ಇದು ಎಷ್ಟಕ್ಕೆ ಸ್ಥಾಪನೆ ಐತ್ರಿ ಮೇಡಮ್? ನೋಡ್ರಿ, ಎಷ್ಟಕ್ಕೆ ಸ್ಥಾಪನೆ ಆಗ್ತದದು ಅಂತಂದ್ರ ಜುಲೈ 29, 1958 ರೀ. ಯಾವಾಗ ಸ್ಥಾಪನೆ ಆಗ್ತದ್ರಿ? ನಾಸಾ. ಇದ್ರ ಕೇಂದ್ರ ಕಚೇರಿ ಪ್ರಮುಖವಾಗಿ ಎಲ್ಲಿ ಕಂಡು ಬರ್ತದ ಅಂತಂದ್ರ
ಅಮೇರಿಕದ ರಾಜಧಾನಿ ಆಗಿರ್ತಕ್ಕಂಥ ವಾಷಿಂಗ್ಟನ್ DC ಅಲ್ಲಿ ಕಂಡು ಬರ್ತದ್ರಿ. ವಾಷಿಂಗ್ಟನ್ DC ಎಲ್ಲಿ ಕಂಡು ಬರ್ತದ್ರಿ? ಇದು ಅಮೇರಿಕಾ. ಪ್ರಮುಖವಾಗಿ ಎಲ್ಲಿ ಕಂಡು ಬರ್ತದ ಅಂತಂದ್ರೆ ಅಮೇರಿಕಾದಲ್ಲಿ ಕಂಡು ಬರ್ತದ್ರಿ. ಹೌದಾ? ನೆಕ್ಸ್ಟ್ SLS ಅಂತಕ್ಕಂಥ ಒಂದು ರಾಕೆಟ್ ಅನ್ನ ಉಡಾವಣೆ ಮಾಡಿದ್ದಾರೆ ಅಂತ ಹೇಳಿದೆ ನಾನು. ಹೌದಾ? SLS ಅಂತಂದ್ರೆ ಇದನ್ನು ಒಂದು ಪ್ರಮುಖ ರಾಕೆಟ್ ಅದ ರೀ. ಇದು 95 ಟನ್ ರೀ. 95 ಟನ್ ತೂಕ ಹೊಂದಿರ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದು ಏನ್ ಮಾಡ್ತದ ಅದು ಅಂತಂದ್ರ ರಾಕೆಟ್ ಏನ್ ಮಾಡ್ತದ ಅಂತಂದ್ರ ನೌಕೆಗಳನ್ನ ಉಡಾವಣೆ ಮಾಡ್ತದ. SLS ಅಂತಂದ್ರ ಸ್ಪೇಸ್ ಲಾಂಚ್ ಸಿಸ್ಟಮ್ ಅಂತೇಳಿ. ನೆಕ್ಸ್ಟ್ ನೋಡ್ರಿ, ಯಾವ್ದ ನೌಕೆಯನ್ನ ಉಡಾವಣೆ ಮಾಡ್ಯಾರ ಅಂತ ಹೇಳಿದೆ. ಯಾವ ನೌಕೆ ಬಳಸ್ಯಾರ್ರಿ? ಓರಿಯನ್ ಅಂತಕ್ಕಂಥ ನೌಕೆಯನ್ನು ಏನ್ ಮಾಡ್ಯಾರ ಅಂತಂದ್ರ ಪ್ರಮುಖವಾಗಿ ಇಲ್ಲಿ ಬಳಸಿರೋದನ್ನ ಕಂಡು ಬರ್ತದ. ಓರಿಯನ್ ನೌಕೆ ಏನ್ ಮಾಡ್ತದೆ ಅಂತಂದ್ರ 5 ರಿಂದ 6 ಜನರನ್ನ ಹೊತ್ತೊಯ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರ್ತದ್ರಿ. 5 ರಿಂದ 6 ಜನ. ಬಾಹ್ಯಾಕಾಶಕ್ಕೆ 5 ರಿಂದ 6 ಜನರನ್ನ ಹೊತ್ತೊಯ್ಯುವ ಸಾಮರ್ಥ್ಯ ಯಾವ್ದು ಹೊಂದ್ಯಾದ್ರಿ ಅಂತಂದ್ರ ಪ್ರಮುಖವಾಗಿ ಇಲ್ಲಿ ಯಾವ್ದು ಕಂಡು ಬರ್ತದ್ರಿ? ಓರಿಯನ್ ನೌಕೆ ಏನ್ ಮಾಡ್ತಂತಂದ್ರೆ ಹೊತ್ತೊಯ್ತದ. ನೆಕ್ಸ್ಟ್ ನೋಡ್ರಿ, ಇದು ಇತ್ತೀಚೆಗೆ ಏನ್ ಮಾಡಿರ್ತಕ್ಕಂಥದ್ದಂದ್ರ ಓರಿಯನ್ ನೌಕೆ ಏನದ ಅಲ್ರಿ, ಇದು ಪ್ರಮುಖವಾಗಿ ಓರಿಯನ್ ನೌಕೆ ಇತ್ತೀಚೆಗೆ ಮಾನವ ಸಹಿತವಾಗಿ ಬಾಹ್ಯಾಕಾಶಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ನೌಕೆ ಯಾವ್ದು ಮಾಡ್ಯದ ಅಂತ ಇತ್ತೀಚೆಗೆ ಕಂಡು ಹಿಡಿದಿದ್ ಯಾವುದು ಅಂತಂದ್ರ ಓರಿಯನ್ ನೌಕೆ ಅಂತ ನೋಡ್ತೀವಿ ನಾವು. ಹೌದಾ? ಇದು ನಾಸಾ ಆಯ್ತು, SLS ಅಂತಕ್ಕಂಥ ರಾಕೆಟ್ ಅನ್ನ ಬಳಸಿದ್ದಾರೆ. ಅದ್ರ ಫುಲ್ ಫಾರ್ಮ್ ಹೇಳ್ದ ಓರಿಯನ್ ನೌಕೆ. ಏನದ ಓರಿಯನ್ ನೌಕೆ ಅಂದ್ರೆ 5 ರಿಂದ 6 ಜನರನ್ನ ಮಾನವ ಸಹಿತವಾಗಿ ಅಂದ್ರ ಮಾನವರನ್ನ ಎಲ್ಲಿ ಕರ್ಕೊಂಡು ಹೋಗ್ತದ್ರಿ? ಇದು ಬಾಹ್ಯಾಕಾಶಕ್ಕೆ ಅಂದ್ರೆ ಚಂದ್ರನ ಕೊಂಡೊಯ್ತಕ್ಕಂಥದ್ದು ಯಾವ ನೌಕೆ ಮಾಡ್ತದ ಅಂತಂದ್ರೆ ಪ್ರಮುಖವಾಗಿ ಓರಿಯನ್ ನೌಕೆ ಮಾಡ್ತದ್ರಿ. ಈಗ ನೋಡ್ರಿ, ನಾ ಆಲ್ರೆಡಿ ಅದನ್ನ ಭಾರತದ ಯಾವತ್ತು ಕಂಡು ಬರ್ತದ ಅಂತ ಹೇಳಿದೆ? ಇಸ್ರೋ. ಇಸ್ರೋ ಅಂತಂದ್ರೆ ಏನ್ರಿ? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ಹೇಳಿ. ಇದು ಎಲ್ಲಿ ಕಂಡು ಬರ್ತದ ಅಂತಂದ್ರೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇದ್ರ ಕೇಂದ್ರ ಕಚೇರಿ ಪ್ರಮುಖವಾಗಿ ಕಂಡು ಬರ್ತದ್ರಿ. ಓಕೆನಾ? ಇದು ಎಷ್ಟಕ್ಕೆ ಸ್ಥಾಪನೆ ಆಗ್ತದೆ ನೋಡ್ರಿ? ಇಸ್ರೋ 1969 ಏನಾಗ್ತದ ಅಂತಂದ್ರೆ ಇದು ಸ್ಥಾಪನೆ ಆಗ್ತದ. ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದ ಅಂತಂದ್ರೆ ಬೆಂಗಳೂರು ರೀ. ನಂಬಲ್ಲಿ ಅದ ನೋಡ್ರಿ ಇದ್ರ ಕೇಂದ್ರ ಕಚೇರಿ. ನೆಕ್ಸ್ಟ್ ಇದ್ರದ್ದು ಪ್ರಸ್ತುತ ಅಧ್ಯಕ್ಷರು ಯಾರ ಅಂತಂದ್ರೆ ವಿ ನಾರಾಯಣ. ಯಾರ್ರೀ? ವಿ ನಾರಾಯಣ. ವಿ ನಾರಾಯಣ್ ಅಂತಕ್ಕಂಥವ್ರು. ಇವ್ರು ಎಷ್ಟನೇ ಅಧ್ಯಕ್ಷರ ಅಂತಂದ್ರೆ 12ನೇದವ್ರ ನೋಡ್ರಿ. 12ನೇ ಅಧ್ಯಕ್ಷರ ಕಂಡಾಗ ಬರ್ತಾರೆ. ಯಾವ್ದಾದ್ರೆ ಇಸ್ರೋನ ಪ್ರಸ್ತುತ ಅಧ್ಯಕ್ಷರು ಯಾರ ಅಂತಂದ್ರ ವಿ ನಾರಾಯಣ. ಓಕೆನಾ? ನೆಕ್ಸ್ಟ್ ಸ್ಥಾಪನೆ ಮಾಡಿದವ್ರು ಯಾರ್ರಿ? ಇಸ್ರೋ ಯಾರು ಅಂದ್ರೆ ಸ್ಥಾಪಕರು. ಯಾರು ಇದನ್ನ ಸ್ಥಾಪನೆ ಮಾಡ್ತಾರ ಅಂತಂದ್ರ ವಿಕ್ರಮ್ ಸಾರಾಭಾಯಿ. ಎಂತ ಬಾಯಿ? ವಿಕ್ರಮ್ ಸಾರಾಭಾಯಿ. ವಿಕ್ರಮ್ ಸಾರಾಭಾಯಿ ಅವ್ರು ಏನ್ ಮಾಡ್ತಾರ ಅಂತಂದ್ರ 1969ಕ್ಕ ಇಸ್ರೋವನ್ನ ಸ್ಥಾಪನೆ ಮಾಡ್ತಾರ್ರಿ. ಹಾಗಾಗಿ ಇವ್ರಿಗೆ ಏನಂತ ಕರೀತಾರ? ವಿಕ್ರಮ್ ಸಾರಾಭಾಯಿ ಅವ್ರ ಅಂತಂದ್ರ ಬಾಹ್ಯಾಕಾಶ ಕೇಂದ್ರದ ಪಿತಾಮಹ ಅಂತ ಕರೀತಾರ್ರಿ.
ಕೇಂದ್ರದ ಪಿತಾಮಹ, ಬಾಹ್ಯಾಕಾಶ ಕೇಂದ್ರದ ಪಿತಾಮಹ. ಯಾರಿಗೆ ಕರೀತಾರೆ ಬಾಹ್ಯಾಕಾಶ ಕೇಂದ್ರದ ಪಿತಾಮಹ ಅಂತೇಳಿ? ವಿಕ್ರಮ್ ಸಾರಾಭಾಯ್. ಯಾಕಂತಂದ್ರೆ ಇಸ್ರೋನ ಸ್ಥಾಪನೆ ಮಾಡಿದವರು ಅವರೇ. ನೆಕ್ಸ್ಟ್, ಇನ್ನ ದೀರ್ಘಕಾಲೀನ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳ್ತಾರ. ದೀರ್ಘಕಾಲೀನ ಅಧ್ಯಕ್ಷರು, ಇಸ್ರೋದ ದೀರ್ಘಕಾಲೀನ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರ ಸತೀಶ್ ಧವನ್. ಸತೀಶ್ ಧವನ್ ಅಂತೇಳಿ. ನೆಕ್ಸ್ಟ್ ನೋಡ್ರಿ, ಇದೆಲ್ಲದ್ರ ಬಗ್ಗೆ ಯಾವ್ದು ಮಾಹಿತಿ ಇದೆ ಅಂತಂದ್ರ ಇಸ್ರೋದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ನಿಮ್ನ. ನೆಕ್ಸ್ಟ್, ಈ ಪ್ರಮುಖವಾಗಿ ಇಸ್ರೋದು 2 ನಿಯಂತ್ರಣ ಕೇಂದ್ರಗಳು ಕಂಡು ಬರ್ತಾವ್ರಿ. ಎಷ್ಟು ನಿಯಂತ್ರಣ ಕೇಂದ್ರಗಳು ಕಂಡು ಬರ್ತಾವ್ರಿ? 2. ಯಾವ್ಯಾವು ಅಂತಂದ್ರ, ಒಂದು ನಮ್ಮ ಕರ್ನಾಟಕದಾಗೆ ಕಂಡು ಬರ್ತದ, ಒಂದು ಹಾಸನ್, ಕರ್ನಾಟಕದ ಹಾಸನ್ ಜಿಲ್ಲೆ ಹಾಸನದ ಕಂಡು ಬರ್ತದೆ. ಇನ್ನೊಂದು ಭೂಪಾಲ್, ಮಧ್ಯಪ್ರದೇಶದ ರಾಜಧಾನಿ ಯಾವ್ದದ್ರಿ? ಭೂಪಾಲ್. ಈ ಭೂಪಾಲ್ ನಲ್ಲಿ ಏನ್ ಕಂಡು ಬರ್ತದ ಅಂತಂದ್ರ ಮಣ್ಣಿನ ಸಂಶೋಧನಾ ಕೇಂದ್ರ ಕೂಡ ಎಲ್ಲಿ ಕಂಡು ಬರ್ತಂತಂದ್ರ ಇದೇ ಭೂಪಾಲ್ ನಲ್ಲಿ ಕಂಡು ಬರ್ತದ. ಈ ಭೂಪಾಲ್ ಮತ್ತು ಹಾಸನ್ ನಲ್ಲಿ ಏನ್ ಕಂಡು ಬರ್ತಾವ ಅಂತಂದ್ರ ಇಸ್ರೋದ 2 ಪ್ರಮುಖ ನಿಯಂತ್ರಣಾ ಕೇಂದ್ರಗಳು ಕಂಡು ಬರ್ತಾವ್ರಿ, ಅಂದ್ರೆ ನಿಯಂತ್ರಣಾ ಸ್ಥಳಗಳು. ಇನ್ನ ಇಸ್ರೋದ ಉಡಾವಣಾ ಕೇಂದ್ರ, ಇಸ್ರೋದ ಉಡಾವಣಾ ಕೇಂದ್ರ ಯಾವ್ದರಿ? ಇಸ್ರೋದ ಉಡಾವಣಾ ಕೇಂದ್ರ, ಇಸ್ರೋದ ಉಡಾವಣಾ ಕೇಂದ್ರ ಯಾವ್ದದ ಅಂತಂದ್ರ ಶ್ರೀಹರಿಕೋಟಾ. ಶ್ರೀಹರಿಕೋಟಾ ಅಂತೇಳಿ ಇಸ್ರೋದ ಉಡಾವಣಾ ಕೇಂದ್ರ ಅಂತಂದ್ರೆ, ಇಸ್ರೋ ಅಂತಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸ್ಥಾಪನೆಯಾಗಿದ್ದು 1969. ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದ್ರಿ? ಬೆಂಗಳೂರಿನಲ್ಲಿ ಕಂಡು ಬರ್ತದ. ಇದರ ಪ್ರಸ್ತುತ ಅಧ್ಯಕ್ಷರು ಯಾರ ಅಂತಂದ್ರೆ ವಿ ನಾರಾಯಣ 12ನೇ ಅಧ್ಯಕ್ಷರು ಅಂತ ಹೇಳ್ತೀವಿ. ಸ್ಥಾಪಕರು ಯಾರಂತಂದ್ರೆ ವಿಕ್ರಮ್ ಸಾರಾಭಾಯ್ ಅವರು ಇದನ್ನ ಸ್ಥಾಪನೆ ಮಾಡ್ಯಾರ. ಹಾಗಾಗಿ ಇವರನ್ನ ಭಾರತದ ಬಾಹ್ಯಾಕಾಶ ಕೇಂದ್ರದ ಪಿತಾಮಹ ಅಂತ ಕರೀತಾರ. ದೀರ್ಘಕಾಲೀನ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರ ಸತೀಶ್ ಧವನ್ ಅಂತ ಹೇಳಿ. ಅದಾದ ನಂತರ ಪ್ರಮುಖವಾಗಿ ಇಸ್ರೋದ 2 ನಿಯಂತ್ರಣ ಕೇಂದ್ರಗಳು ಕಂಡು ಬರ್ತಾವ್ರಿ, ಒಂದು ಹಾಸನ, ಇನ್ನೊಂದು ಭೂಪಾಲ. ಇನ್ನ ಇಸ್ರೋದ ಉಡಾವಣಾ ಕೇಂದ್ರ ಎಲ್ಲಿ ಕಂಡು ಬರ್ತದ ಅಂತಂದ್ರ ಶ್ರೀಹರಿಕೋಟಾ ಅಂತೇಳಿ. ಇನ್ನ ಏನ್ ನೋಡಮ್ರಿ ಅಂತಂದ್ರ ನೆಕ್ಸ್ಟ್, ಇಲ್ಲಿ ನೋಡ್ರಿ ಪ್ರಮುಖವಾಗಿ ಏನಾಗ್ತದ ಅಂತಂದ್ರ ಭಾರತದ ಮೊದಲ ಉಪಗ್ರಹ ಯಾವುದು? ಯಾವ್ದ್ರಿ ಭಾರತದ ಮೊದಲ ಉಪಗ್ರಹ? ಯಾವ್ದು ಬರ್ತದ ಭಾರತದ ಮೊದಲ ಉಪಗ್ರಹ ಅಂತಂದ್ರ ಭಾರತದ ಮೊದಲ ಉಪಗ್ರಹ. ಇನ್ನೂ ಒಂದೇನ್ ಪ್ರಶ್ನೆ ಬರ್ತದಂತಂದ್ರ ಭಾರತದ ಸ್ವದೇಶಿ ರಾಕೆಟ್ ಅನ್ನ ಬಳಸಿ ಉಡಾವಣೆ ಮಾಡಿರ್ತಕ್ಕಂಥ ಉಪಗ್ರಹ ಯಾವುದು ಅಂತ ಕೇಳ್ತಾರ. ಭಾರತದ ಸ್ವದೇಶಿ ಉಪಗ್ರಹನ ಬಳಸಿ ಉಡಾವಣೆ ಮಾಡಿರ್ತಕ್ಕಂಥ ಉಪಗ್ರಹ ಯಾವುದು ಅಂತ ಕೇಳ್ತಾರ. ಭಾರತದ ಮೊದಲ ಉಪಗ್ರಹ ಯಾವುದು ಅಂತಂದ್ರ ಆರ್ಯಭಟ್ಟ ರೀ. ಓಕೆನಾ? ಆರ್ಯಭಟ್ಟ. ಸ್ವದೇಶಿ ಉಪಗ್ರಹನ ಬಳಸಿ ಮಾಡಿದ್ದು ಅಂತಂದ್ರ ರೋಹಿಣಿ. ಏನ್ ವ್ಯತ್ಯಾಸ ಅದರ ಇಲ್ಲಿ? ಭಾರತದ ಮೊದಲ ಉಪಗ್ರಹಕ್ಕೂ ಭಾರತದ ಮೊದಲ ಸ್ವದೇಶಿ ಉಪಗ್ರಹವನ್ನು ಬಳಸಿ ಮಾಡಿರ್ತಕ್ಕಂಥದ್ದು ರಾಕೆಟ್ ಅನ್ನ ಬಳಸಿ ಇದು ಉಡಾವಣೆ ಮಾಡಿರ್ತಕ್ಕಂಥ ರಾಕೆಟ್ ಯಾವುದು ಅಂತ ಕೇಳ್ತಾರ. ಏನ್ ವ್ಯತ್ಯಾಸ ಅನ್ಸುತ್ತದ ನಿಮ್ಗ? ಭಾರತದ ಮೊದಲ ಉಪಗ್ರಹ ಅಂತಂದ್ರ ಆರ್ಯಭಟ್ಟ. ಯಾವುದು? ಆರ್ಯಭಟ್ಟ. ಬಟ್ ಇಲ್ಲಿ ಏನಾಗ್ತದ ಅಂತಂದ್ರ ರಾಕೆಟ್ ಯಾವ ದೇಶದ ಬಳಸಿರಂತಾರ? ರಷ್ಯಾ ದೇಶದ ರಾಕೆಟ್ ಅನ್ನ ಬಳಸಿರ್ತಾರ್ರಿ. ಇಲ್ಲಿ ರಷ್ಯಾ ದೇಶದ ರಾಕೆಟ್ ಅನ್ನ ಬಳಸ್ಕೊಂಡು ಏನ್ ಮಾಡ್ತಾರ ಅಂತಂದ್ರ ಆರ್ಯಭಟ್ಟ ಅಂತಕ್ಕಂಥದ್ದೊಂದು ಏನ್ ಮಾಡ್ತಾರ? ಉಪಗ್ರಹವನ್ನ ಉಡಾವಣೆ ಮಾಡ್ತಾರ. ಬಟ್ ಇಲ್ಲಿ ಭಾರತದ ಸ್ವದೇಶಿ ರಾಕೆಟ್ ಅನ್ನ ಬಳಸಿ ಉಪಗ್ರಹವನ್ನ ಉಡಾವಣೆ ಮಾಡ್ತಾರ್ರಿ. ಯಾವುದು? ರೋಹಿಣಿ.
ಭಾರತದ ಸ್ವದೇಶಿ ರಾಕೆಟ್ ಅನ್ನ ಬಳಸ್ಕೊಂಡು ಉಡಾವಣೆ ಮಾಡಿರ್ತಕ್ಕಂಥ ಮೊದಲ ಉಪಗ್ರಹ ಯಾವುದು ಅಂತಂದ್ರ ರೋಹಿಣಿ. ಎಷ್ಟಕ್ಕಂತಂದ್ರ 1980ಕ್ಕ. ಬರೀ ಏನ್ ಕ್ವಶನ್ ಕೇಳ್ತಾರ, ಭಾರತದ ಮೊದಲ ಉಪಗ್ರಹ ಯಾವುದು ಅಂತ ಪ್ರಶ್ನೆ ಕೇಳಿದ್ರ ಆರ್ಯಭಟ್ಟ ಅಂತಕ್ಕಂಥದ್ದು. ಯಾವ ದೇಶದ ಬಳಸ್ಕೊಂಡಿರ್ತಾರ ಅವರು ಅಂತಂದ್ರ ರಷ್ಯಾ ದೇಶದ ರಾಕೆಟ್ ಅನ್ನ ಬಳಸ್ಕೊಂಡಿರ್ತಾರ. ಓಕೆನಾ? ಎಷ್ಟು ಡಿಫ್ರೆನ್ಸ್ ಅದ ನೋಡ್ರಿ, ಕನ್ಫ್ಯೂಸ್ ಆಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ, ಭಾರತದ ಮೊದಲ ಗಗನಯಾತ್ರಿಕ ಅಂದ್ರೆ ಬಾಹ್ಯಾಕಾಶಕ್ಕೆ ಹೋಗಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರ್ರಿ ಭಾರತದ್ದು? ರಾಕೇಶ್ ಶರ್ಮಾ. ಎಂತ ಶರ್ಮಾ ಅಂತ ನೋಡ್ತೀವಿ? ರಾಕೇಶ್ ಶರ್ಮಾ. ಎಷ್ಟಕ್ಕೆ ಹೋಗ್ತಾರೆ ಇವ್ರು ಬಾಹ್ಯಾಕಾಶಕ್ಕೆ ಅಂತಂದ್ರ 1984 ರೀ. ನೆಕ್ಸ್ಟ್, ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಯಾರು? ಗೊತ್ತಿರ್ಬೇಕಲ್ರಿ, ಯಾರು ಹೋಗ್ಯಾರ್ರಿ ಮಹಿಳೆಯರು? ಮಹಿಳಾ ಗಗನಯಾತ್ರಿ ಕಲ್ಪನಾ ಚಾವ್ಲಾ. ಇವ್ರು ಎಷ್ಟಕ್ಕೆ ಹೋಗ್ತಾರ ಅಂತಂದ್ರೆ 2003 ರೀ. ಭಾರತದ ಮೊದಲ ಗಗನಯಾತ್ರಿಕ ಅಂತ ಬಾಹ್ಯಾಕಾಶಕ್ಕೆ ಹೋಗಿರ್ತಕ್ಕಂಥ ಮೊದಲ ವ್ಯಕ್ತಿ ರಾಕೇಶ್ ಶರ್ಮಾ ರೀ. 1984ಕ್ಕೆ ಹೋಗ್ತಾರ. ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಅಂದ್ರೆ ಬಾಹ್ಯಾಕಾಶಕ್ಕೆ ಹೋಗಿರ್ತಕ್ಕಂಥ ಮೊದಲ ಮಹಿಳಾ ಯಾರು ಅಂತ ಕೇಳಿದ್ರ ಕಲ್ಪನಾ ಚಾವ್ಲಾ. ಅವ್ರು ಎಷ್ಟಕ್ಕೆ ಹೋಗ್ತಾರ ಅಂತಂದ್ರ 2003ಕ್ಕೆ ಹೋಗ್ತಾರ. ನೆಕ್ಸ್ಟ್, ಇದು ಭಾರತದ ಐತ್ರಿ. ಪ್ರಪಂಚದ್ದು ಮೊದಲ ಗಗನಯಾತ್ರಿಕ ಪ್ರಪಂಚದ ಯಾರು ಮೊದಲು ಹೋಗ್ತಾರ್ರಿ? ಯೂರಿ ಗಗರಿನ್ ಅಂತೇಳಿ. ಎಷ್ಟಕ್ಕೆ ಹೋಗ್ತಾರ ಇವ್ರು ಅಂತಂದ್ರ 1961 ರೀ. 1961ಕ್ಕೆ ಏನ್ ಮಾಡ್ತಾರ ಅಂತಂದ್ರ ಬಾಹ್ಯಾಕಾಶಕ್ಕೆ ಹೋಗ್ತಾರ. ನೆಕ್ಸ್ಟ್ ನೋಡ್ರಿ, ಪ್ರಪಂಚದ ಮೊದಲ ಮಹಿಳಾ ಗಗನಯಾತ್ರಿ ಯಾರು? ಪ್ರಪಂಚದ ಮೊದಲ ಮಹಿಳಾ ಗಗನಯಾತ್ರಿ ವ್ಯಾಲೆಂಟಿನಾ ಟೆರಿಸ್ಕೋವಾ ಅಂತೇಳಿ. ಇವ್ರು ಎಷ್ಟಕ್ಕೆ ಹೋಗ್ತಾರ ಅಂತಂದ್ರ 1963ಕ್ಕ. ಏನದ ಅಂತಂದ್ರ ಭಾರತದ ಮೊದಲ ಗಗನಯಾತ್ರಿಕ ಯಾರಂದ್ರೆ ರಾಕೇಶ್ ಶರ್ಮಾ. 1984ಕ್ಕೆ ಹೋಗ್ತಾರ. ಮೊದಲ ಗಗನಯಾತ್ರಿ ಅಂದ್ರೆ ಬಾಹ್ಯಾಕಾಶಕ್ಕೆ ಹೋಗಿರ್ತಕ್ಕಂಥ ಮೊದಲ ಮಹಿಳೆ ಅಂತಂದ್ರೆ ಯಾರು? ಕಲ್ಪನಾ ಚಾವ್ಲಾ. 2003ಕ್ಕೆ ಹೋಗ್ತಾರ. ನೆಕ್ಸ್ಟ್, ಪ್ರಪಂಚದ ಮೊದಲ ಗಗನಯಾತ್ರಿಕ ಅಂತಂದ್ರೆ ಬಾಹ್ಯಾಕಾಶಕ್ಕೆ ಹೋಗಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು ಅಂತಂದ್ರ ಯೂರಿ ಗಗರಿನ್ ಅಂತೇಳಿ. ಎಷ್ಟಕ್ಕೆ ಹೋದ್ರಿ? 1961ಕ್ಕ. ಪ್ರಪಂಚದ ಮೊದಲ ಮಹಿಳಾ ಗಗನಯಾತ್ರಿ ಅಂತಂದ್ರ ವ್ಯಾಲೆಂಟಿನಾ ಟೆರಿಸ್ಕೋವಾ ಅಂತೇಳಿ. ಇವ್ರು ಎಷ್ಟಕ್ಕೆ ಹೋಗ್ತಾರ ಅಂತಂದ್ರ 1963ಕ್ಕೆ ಹೋಗ್ತಾರ. ನೆಕ್ಸ್ಟ್ ನೋಡ್ರಿ, ಪ್ರಪಂಚದ ಮೊದಲ ಉಪಗ್ರಹ ಯಾವುದು ಅಂತ ಕೇಳ್ತಾರ. ಪ್ರಪಂಚದ ಮೊದಲ ಉಪಗ್ರಹ ಯಾವುದು ಅಂತಂದ್ರ ಸ್ಪುಟ್ನಿಕ್. ಎಂತ ಸ್ಪುಟ್ನಿಕ್ 1957 ರೀ. ಇದು ಯಾವ ದೇಶದ ಅಂತಂದ್ರ ರಷ್ಯಾ. ಸ್ಪುಟ್ನಿಕ್ ಯಾವ ದೇಶದ ರೀ? ರಷ್ಯಾ ದೇಶದ ರೀ. ಪ್ರಪಂಚದ ಮೊದಲ ಉಪಗ್ರಹ ಯಾವುದು ಅಂತಂದ್ರ ಸ್ಪುಟ್ನಿಕ್. ನೆಕ್ಸ್ಟ್ ನೋಡ್ರಿ, ಬಾಹ್ಯಾಕಾಶಕ್ಕೆ ಕಳಿಸಿರ್ತಕ್ಕಂಥ ಪ್ರಾಣಿ ಯಾವುದು? ಬಾಹ್ಯಾಕಾಶಕ್ಕೆ ಕಳಿಸಿರ್ತಕ್ಕಂಥ ಪ್ರಾಣಿ ಯಾವುದು ಅಂತ ಕೇಳ್ತಾರ. ಮೊದಲ ಬಾರಿಗೆ ಯಾವ ಪ್ರಾಣಿಯನ್ನ ಕಳಿಸ್ತಾರ ಅಂತಂದ್ರ ಲೈಕಾ ಅಂತಕ್ಕಂಥ ಪ್ರಾಣಿ ಅಂತಂದ್ರೆ ನಾಯಿ ರೀ. ಹೆಸರು ಏನದಾರಿ? ಲೈಕಾ ಅಂತೇಳಿ. ಈ ನಾಯಿ ಏನೇನ್ ಮಾಡ್ತಾರಂತಂದ್ರ ಮೊದಲ ಬಾರಿಗೆ ಏನ್ ಮಾಡ್ತಾರ? ಬಾಹ್ಯಾಕಾಶಕ್ಕೆ ಕಳಿಸ್ತಾರ. ಇದು ಯಾವ ದೇಶದ ರೀ ಅಂತಂದ್ರ ರಷ್ಯಾ ರೀ. ಇನ್ನೊಂದು ಪ್ರಮುಖವಾಗಿ ಗೊತ್ತಿರ್ಲಿ ನಿಮ್ಗ, ಇವ್ರೇನಾರಲ್ಲ ಯೂರಿ ಗಗರಿನ್ ಆಗಿರ್ಬಹುದು,
ವ್ಯಾಲೆಂಟೈನಾ ಟೆರೆಸ್ಕೋವಾ ಇವ್ರು ಯಾವ ದೇಶದವ್ರ ಅಂತಂದ್ರ ರಷ್ಯಾ ದೇಶದವ್ರೇ ರೀ. ಅಂದ್ರ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಹೋಗಿರ್ತಕ್ಕಂಥ ಯೂರಿ ಗಗನೀರ, ವ್ಯಾಲೆಂಟೈನಾ ಟೆರೆಸ್ಕೋವಾ ಎಲ್ಲ ಯಾವ ದೇಶದವ್ರು ಕಂಡು ಬರ್ತಾರ ಅಂತಂದ್ರ ರಷ್ಯಾ ದೇಶದವರೇ ಕಂಡು ಬರ್ತಾರ. ಇನ್ನ ಭಾರತದಲ್ಲಿ ಶಿಕ್ಷಣಕ್ಕಾಗಿ ಉಡಾವಣೆ ಮಾಡಿರ್ತಕ್ಕಂಥ ಒಂದು ಉಪಗ್ರಹ ಯಾವುದು ಅಂತ ಕೇಳ್ತಾರ. ಭಾರತದಲ್ಲಿ ಶಿಕ್ಷಣಕ್ಕಾಗಿ ಉಡಾವಣೆ ಮಾಡಿರ್ತಕ್ಕಂಥ ಉಪಗ್ರಹ ಯಾವುದು? ಶಿಕ್ಷಣಕ್ಕಾಗಿ ಉಡಾವಣೆ ಮಾಡಿದ ಉಪಗ್ರಹ ಯಾವ್ದದ ರೀ ಉಪಗ್ರಹ? GSAT ಅಂತ ಹೇಳಿ. ಯಾವ ಸ್ಯಾಟ್? GSAT. ಎಷ್ಟಕ್ಕೆ ಉಡಾವಣೆ ಮಾಡ್ತಾರ ಅಂತಂದ್ರ 2004 ಉಡಾವಣೆ ಮಾಡ್ತಾರ್ರಿ. 2004 ಏನ್ ಮಾಡ್ತಾರ ಅಂತಂದ್ರ ಉಡಾವಣೆ ಮಾಡ್ತಾರ. ಇಷ್ಟು ನಮಗ್ ಮಾಹಿತಿ ಗೊತ್ತಿರ್ಬೇಕು. ಇಷ್ಟೆಲ್ಲ ಯಾಕೆ ಬಂದ್ವಿ ಅಂತ ನಾವು ಅಂತಂದ್ರ ಈ ಒಂದು ಇವ್ರೇನ್ ಚಂದ್ರನ ಮೇಲೆ ಉಡಾವಣೆ ಮಾಡ್ತಿರಲ್ಲ, ಆರ್ಟಿಮಿಸ್ ಅಂತಕ್ಕಂಥ ನೌಕೆನ ಏನ್ ಹೇಳೋದಲ್ಲ ನಾವು ಉಡಾವಣೆ ಮಾಡ್ಯಾರ ಅಂತೇಳಿ, ಈ ನಾಸಾದ ಸಲುವಾಗಿ ಇಸ್ರೋ ತನ ಇಷ್ಟೆಲ್ಲ ನಾವು ಡೀಟೇಲ್ ಆಗಿ ನೋಡ್ಕೊತಾ ಹೋದ್ವಿ. ಈಗ ನೋಡ್ರಿ ನೆಕ್ಸ್ಟ್ ಹೋಗಮ್ಮಿ. ಗೊತ್ತಾಯ್ತಾ? ಇಷ್ಟು ಅರ್ಥ ಆಗ್ಯದಂತ ತಿಳ್ಕೊತೀನಿ. ಮುಂದಿನ ಟಾಪಿಕ್ ಬರ್ಲಿ ನೋಡ್ರಿ. ನೆಕ್ಸ್ಟ್ ಏನದ? ಪ್ರಸಾರ ಭಾರತಿ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗ್ಯಾರ ಅಂತ ಹೇಳಿ ಕೊಟ್ಟಾರ ನೋಡ್ರಿ. ಪ್ರಸೂನ್ ಜೋಶಿ. ಯಾರು ಆಯ್ಕೆ ಆಗ್ಯಾರಿ ಪ್ರಸಾರ ಭಾರತಿ ಅಧ್ಯಕ್ಷರಾಗಿ? ಪ್ರಸೂನ್ ಜೋಶಿ ಅವರು ನೇಮಕ ಆಗ್ಯಾರಂತ. ಏನದ ಇದು ಪ್ರಸಾರ ಭಾರತಿ? ಯಾರು ಇವ್ರು ಪ್ರಸೂನ್ ಜೋಶಿ ಅಂತಂದ್ರ ಕೇಂದ್ರದ ಪ್ರಸಾರ ಭಾರತಿ ಅಧ್ಯಕ್ಷೆಯ ಹುದ್ದೆಗೆ ಯಾರಾಗ್ಯಾರ ಅಂತಂದ್ರ ಪ್ರಸೂನ್ ಜೋಶಿ ಅವರು ಆಯ್ಕೆ ಆಗ್ಯಾರ. ಇವರೊಬ್ಬರು ಗೀತ ರಚನೆಕಾರ, ಬರಹಗಾರ, ಸಂವಹನ ಪರಿಣಿತರಾಗಿರ್ತಕ್ಕಂಥ ಪ್ರಸೂನ್ ಜೋಶಿ ಅವ್ರು ಏನೇನ್ ಮಾಡ್ಯದ ಅಂತಂದ್ರ ಕೇಂದ್ರ ಸರ್ಕಾರ ಪ್ರಸಾರ ಭಾರತಿಗೆ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಕ ಮಾಡ್ಯಾರ ಅಂತಂದ್ರೆ ಪ್ರಮುಖವಾಗಿ ಪ್ರಸೂನ್ ಜೋಶಿ ಅವರನ್ನ ನೇಮಕ ಮಾಡ್ಯಾರ. ಇಲ್ಲಿ ನೋಡ್ರಿ, ಇಲ್ಲೇನು ಪ್ರಸಾರ ಭಾರತಿ ಸ್ವಾಯತ್ತ ಸಾರ್ವಜನಿಕ ಸೇವಾ ಪ್ರಸಾರಕ ಸಂಸ್ಥೆ ಆಗ್ಯದ ಅಂತ ಹೇಳ್ತೀವಿ ನಾವು. ಅಂತಂದ್ರೆ ಇದು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಪ್ರಸಾರ ಭಾರತಿ ಅಡಿಯಲ್ಲಿ ಮತ್ತೆ 2 ಬರ್ತಾವ್ರಿ. ಆಕಾಶವಾಣಿ, ದೂರದರ್ಶನ ಇವೇನ್ ನೋಡ್ತೀವಲ್ಲ, ಇದರ 2 ಉಪಘಟಕಗಳಾಗಿ ನಾವು ಅವೇನ್ ಮಾಡ್ತೀವಿ, ಅಧ್ಯಯನವನ್ನ ಮಾಡ್ತೀವಿ. ಇದೇನದಂತಂದ್ರ 1997ರಿಂದಲೂ ಕೂಡ ಏನ್ ಮಾಡ್ತದಂದ್ರ ಕಾರ್ಯವನ್ನ ನಿರ್ವಹಿಸುತ್ತದ ಅಂತಂದ್ರ ಎಷ್ಟಕ್ಕೆ ಸ್ಥಾಪನೆ ಆಗ್ಯದ ಪ್ರಸಾರ ಭಾರತಿ ಅಂತಂದ್ರ 1997ಕ್ಕ. ನೋಡ್ರಿ, ಈ ಪ್ರಸಾರ ಭಾರತಿಯವರಲ್ಲ 54 ವರ್ಷ ರೀ. ಎಷ್ಟದರಿ ಇವ್ರಿಗೆ ಏಜ್? 54 ವರ್ಷ ಅದ. ಪ್ರಮುಖವಾಗಿ ಪದ್ಮಶ್ರೀ ಪುರಸ್ಕೃತರದರ. ಎಷ್ಟಕ್ಕೆ ಸಿಕ್ಕದ ಅಂತಂದ್ರೆ ಪದ್ಮಶ್ರೀ 2015ರಲ್ಲಿ ಏನ್ ಮಾಡ್ಕೊಂಡ್ರ ಪದ್ಮಶ್ರೀ ಪುರಸ್ಕೃತರಾಗ್ಯಾರ. ಅದೇ ರೀತಿಯಾಗಿ ಫಿಲ್ಮ್ ಫೇರ್ ಅಂತಕ್ಕಂಥ ಪ್ರಶಸ್ತಿಗಳನ್ನ ಪಡ್ಕೊಂಡ್ರ. 2017ರವರೆಗೆ ಮುಂಬೈನಲ್ಲಿನ ಕೇಂದ್ರ ಚಲನಚಿತ್ರ ಪ್ರಾಮಾಣೀಕರಣ ಮಂಡಳಿ CBFC ಅಧ್ಯಕ್ಷರಾಗಿದ್ರು. ಯಾರು? ಪ್ರಸೂನ್ ಜೋಶಿ ಅವರು. ಇವ್ರು ಯಾವ ರಾಜ್ಯದವ್ರು ಕಂಡು ಬರ್ತಾರ ಅಂತಂದ್ರ ಉತ್ತರಾಖಂಡ್ ರಾಜ್ಯದವ್ರ ಇರು. ಯಾವ ರಾಜ್ಯದವ್ರ ಇರು? ಉತ್ತರಾಖಂಡ್ ರಾಜ್ಯದ ಪ್ರಸೂನ್ ಜೋಶಿ ಅವರನ್ನ ಏನು ಮಾಡ್ಯಾರ ಅಂತಂದ್ರ ಪ್ರಸಾರ ಭಾರತೀಯ ಒಂದು ಅಧ್ಯಕ್ಷರಾಗಿ ನೇಮಕ ಮಾಡ್ಯಾರ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಪ್ರಸಾರ ಭಾರತಿ ಅಧ್ಯಕ್ಷರಾಗಿ ಇವ್ರ ನೇಮಕ ಮಾಡ್ಯಾರ ಅಂತ ಹೇಳ್ತೀವಿ. ಎಷ್ಟಕ್ಕೆ ಸ್ಥಾಪನೆ ಆಯ್ತು ಪ್ರಸಾರ ಭಾರತಿ ಅಂತಂದ್ರ 1997ಕ್ಕೂ ಪ್ರಾರಂಭ ಆಗ್ತದ್ರಿ ಇದು ಪ್ರಮುಖವಾಗಿ. ಹೌದಾ? ನೆಕ್ಸ್ಟ್ ಇದರದೊಂದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದ ಅಂತಂದ್ರ ನವದೆಹಲಿ. ಎಲ್ಲಿ ಕಂಡು ಬರ್ತದ ಅಂತಂದ್ರ ನವದೆಹಲಿಯಲ್ಲಿ ಕಂಡು ಬರ್ತದ. ನೆಕ್ಸ್ಟ್ ಇದ್ರದೊಂದು ಸಚಿವಾಲಯ ಬರ್ತದ್ರಿ. ಅಂದ್ರೆ ಈ ಸಚಿವಾಲಯದ ಅಡಿ ಇದೇನ್ ಮಾಡ್ತದ ಅಂತಂದ್ರ ಪ್ರಸಾರ ಭಾರತಿ ಕಾರ್ಯವನ್ನ ನಿರ್ವಹಿಸ್ತದ. ಯಾವ ಸಚಿವಾಲಯ ಅಂತಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಅಂತ ಹೇಳಿ. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ. ಇದ್ರ ಕಾಯ್ದೆ ಎಷ್ಟಕ್ಕಿತ್ರಿ ಅಂತಂದ್ರ 1990 ರೀ. ಪ್ರಸಾರ ಭಾರತಿ ಕಾಯ್ದೆ ಅಂತ ಬರ್ತದ. ಕಾಯ್ದೆ ಪ್ರಸಾರ ಭಾರತಿ ಕಾಯ್ದೆ 1990ರ ಅಡಿಯಲ್ಲಿ ಏನಾಗ್ತದ ಅಂತಂದ್ರೆ ಇದು ಮುಂದೆ
1990ಕ್ಕೆ ಏನು ಸ್ಥಾಪನೆ ಕಾಯ್ದೆ ಬರ್ತದಲ್ರಿ, ಈ ಕಾಯ್ದೆ ಅಡಿಯಲ್ಲಿ ಮುಂದೆ 1997ಕ್ಕೆ ಏನಾಗ್ತದ ಅಂತಂದ್ರ ಪ್ರಸಾರ ಭಾರತಿ ಜಾರಿ ಆಗ್ತದ್ರಿ. ನಾ ಆಗ್ಲೇ ಹೇಳ್ದೆ, ಈ ಪ್ರಸಾರ ಭಾರತಿ ಕೇಂದ್ರದ ಅಡಿ ಪ್ರಮುಖವಾಗಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ 2 ಘಟಕಗಳನ್ನ ಒಳಗೊಂಡಿರ್ತದ ಅಂತ ಹೇಳ್ತೀವಿ. ಅವು ಯಾವ್ಯಾವ್ರಿ ಮೇಡಮ್ ಅಂತಂದ್ರ, ಫಸ್ಟ್ ಒಂದ್ ನೋಡ್ರಿ ಆಕಾಶವಾಣಿ. ಆಕಾಶವಾಣಿ ಅಂತಂದ್ರ ಏರ್ ಇಂಡಿಯಾ ರೇಡಿಯೋ ಅಂತ ಓದ್ತೀವಿ. ಕೇಳಿರಲ್ಲ ಏರ್ ಇಂಡಿಯನ್ ರೇಡಿಯೋ, ದಿನ ರೇಡಿಯೋ ಕೇಳ್ತೀವಲ್ಲ ನಾವು. ಅವೆಲ್ಲ ಎದ್ರ ಅಡಿಯಲ್ಲಿ ಬರ್ತಾವ ಅಂತಂದ್ರೆ ಆಲ್ ಇಂಡಿಯಾ ರೇಡಿಯೋ ಅಡಿ ಬರ್ತಾವ. ನೆಕ್ಸ್ಟ್ ಎರಡನೇದು ದೂರದರ್ಶನ. ದೂರದರ್ಶನ ಅಂದ್ರೆ ಜಲ್ದಿ ಅರ್ಥ ಆಗಲ್ಲ, ಟಿವಿ ಅಂತ ಜಲ್ದಿ ಗೊತ್ತಾಗ್ತದ. ಟಿವಿ ಅಂತಂದ್ರೆ ಟೆಲಿವಿಷನ್ ರೀ, ಹೌದಲ್ಲ, ಟಿವಿ ರೀ. ಇವು ಪ್ರಮುಖವಾಗಿ ಎರಡು ಎದ್ರ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾವ ಅಂತಂದ್ರ, ಪ್ರಮುಖವಾಗಿ ಎರಡು ಎದುರಡಿ ಕಾರ್ಯನಿರ್ವಹಿಸ್ತಾವ ಅಂತಂದ್ರ ಈ ಪ್ರಸಾರ ಭಾರತಿ ಅಡಿಯಲ್ಲಿ ಪ್ರಮುಖವಾಗಿ 2 ಕಾರ್ಯವನ್ನ ನಿರ್ವಹಿಸ್ತಾವ್ರಿ. ದೂರದರ್ಶನ ಅಂದ್ರೆ ದೂರದಿಂದ, ದರ್ಶನ ಅಂತಂದ್ರೆ ನೋಡ್ಕೊಳ್ಳೋದು, ದೂರದಿಂದ ಮಾಹಿತಿಗಳನ್ನ ನಾವು ಕುತ್ತಲ್ಲೇ ನೋಡ್ತೀವಲ್ಲ, ಅದಕ್ಕೆ ಏನಂತ ಕರೀತಾರ ಅಂತಂದ್ರೆ ದೂರದರ್ಶನ. ಆಕಾಶವಾಣಿ ಅಂತಂದ್ರೆ ಆಲ್ ಇಂಡಿಯಾ ರೇಡಿಯೋ. ಮುಂದೆ ಈಗ ರೇಡಿಯೋ ಬರ್ತಾವಲ್ರಿ, ಅದು ಪ್ರಮುಖವಾಗಿ. ರೇಡಿಯೋ ಯಾರು ಕಂಡಿಡ್ದಾರ್ರಿ? ರೇಡಿಯೋ ಯಾರು ಕಂಡಿಡಿದಾರ ಅಂತಂದ್ರೆ ಪ್ರಮುಖವಾಗಿ ಮಾರ್ಕೋನಿ. ಯಾರ್ರಿ? ಮಾರ್ಕೋನಿ 1927ಕ್ಕೆ ಬರ್ತದ. ಇನ್ನ ಆಕಾಶವಾಣಿ ಎಷ್ಟಕ್ಕೆ ಸ್ಥಾಪನೆ ಆಗ್ತದ ಆಕಾಶವಾಣಿ ಅಂತಂದ್ರ 1936 ರೀ. 1936ಕ್ಕೆ ಏನಾಗ್ತದಂದ್ರ ಆಕಾಶವಾಣಿ ಸ್ಥಾಪನೆ ಆಗ್ತದ. ಈ ದೂರದರ್ಶನ ಆಕಾಶವಾಣಿ ಅಂಡರ್ ಅಡಿನೇ ರೇಡಿಯೋ ಬರ್ತದ. 1927ಕ್ಕೆ ಏನಾಗ್ತದ ಅಂತಂದ್ರೆ ಸ್ಥಾಪನೆ ಆಗ್ತದ. ಕಂಡಿಡಿದವ್ರು ಯಾರು ರೇಡಿಯೋ ಅಂತಂದ್ರೆ ಮಾರ್ಕೋನಿ. ಓಕೆನಾ? ಇಷ್ಟು ಇದ್ರ ಬಗ್ಗೆ ಗೊತ್ತಿರ್ಬೇಕು ನಮಗೆ. ಪ್ರಸಾರ ಭಾರತಿ ಅಧ್ಯಕ್ಷರಾಗಿ ಯಾರು ನೇಮಕ ಆಗ್ಯಾರ ಅಂತಂದ್ರೆ ಪ್ರಸೂನ್ ಜೋಶಿ ಅವರು. ಇಲ್ಲಿಗೆ ಇವತ್ತಿನ ತರಗತಿಗಳನ್ನ ಏನ್ ಮಾಡೋ ಅಂತಂದ್ರೆ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಹೊಸ ಒಂದು ಟಾಪಿಕ್ ನೊಂದಿಗೆ ಡಿಸ್ಕಷನ್ ಮಾಡಕ್ ಬರ್ತೀನಿ. ಥ್ಯಾಂಕ್ ಯು.